ಆಹಾರ ಮೊಟ್ಟೆ ಕೊಡ್ತೀವಿ, ಕೋಳಿ ಮೊಟ್ಟೆ ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ. ಅದೇ ನೋಡಿದ್ರೆ ಕೆಟ್ಟಿರ್ತಕ್ಕಂಥ ಮೊಟ್ಟೆ. ಅದನ್ನ ಈ ತರ ಶೇಕ್ ಮಾಡಿ ಅಳಗಾಡಿಸಿ ನೋಡಿದಾಗ ಒಳಗೆಲ್ಲ ಅಳ್ಳಾಡ್ತದೆ. ಅಂದ್ರೆ ಶೇಕ್ ಶಬ್ದ ಬರ್ತದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ಅಂತ ಮೊಟ್ಟೆಗಳು ಪ್ರೊವೈಡ್ ಆಗ್ತಾ ಇದೆ. ಕೇಳಿದ್ರ 15 ದಿನ 20 ದಿನ ಆಯ್ತು ಅಂತ ಹೇಳ್ತಿದ್ರೆ. ಇದು ಇಲಾಖೆಯಿಂದ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇಲ್ಲ, ಇಲಾಖೆಯಿಂದ ಬಂದು ಕೊಡ್ತಕ್ಕಂಥ ಮೊಟ್ಟೆಯನ್ನ ಆ ಮಕ್ಕಳಲ್ಲಿ ಬೇಯಿಸ್ಬಿಟ್ಟು ಕೊಡ್ತಾರೆ. ಒಂದು. ಎರಡನೇದು ಏನಾಗಿದೆ, ಆಹಾರದ ಬಗ್ಗೆ ಮಾತಾಡ್ತೀನಿ. ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ಉಪ್ಪಿಟ್ಟಾಗಿರ್ಬೋದು, ಪುಷ್ಟಿ ಆಗಿರ್ಬೋದು, ಇವೆಲ್ಲ ಇಷ್ಟೊಂದು ಕಳಪೆ ಮಟ್ಟದಾಗಿರತಕ್ಕಂಥದ್ದು ನಿದರ್ಶನ ಅಂತಂದ್ರೆ, ಕಳೆದ KDP ಸಭೆಯಲ್ಲಿ ಮನೆ ಸಚಿವರು ತಗಡಿಗೆ ಸವರಿದ್ದವಾಗ ಅವ್ರ ಹತ್ರ ನಾನು ಆಹಾರ ಪೊಟ್ಟಣಗಳನ್ನ ಬಿಚ್ಚಿ ನಾನು ಪ್ರದರ್ಶನ ಮಾಡಿದ್ದೆ. ಆಗ ನಾ ಹೇಳಿದ್ದೆ, ಇಲ್ಲಿ ಗೋಧಿ, ಅಕ್ಕಿ, ಸಕ್ರಿ, ರವ ಇವೆಲ್ಲ ನಿಮಿತ್ತ ಮೇಡಮ್ ನಾನ್ ನೋಡಿರ್ತಕ್ಕಂಥದ್ದು. ಆಮೇಲೆ ಏನಾಗಿದೆ, ಅದನ್ನ ನಾನು ಒಂದು ಬೆಲ್ಲ ಅಂತಕ್ಕಂಥದ್ದು ನಾನು ತಂದಿದ್ದೀನಿ, ತೋರಿಸ್ಲಾ ಮೇಡಮ್? ಇಲ್ಲಿರ್ತಕ್ಕಂಥದ್ದು ಇಲ್ಲ, ಯಾಕಂದ್ರೆ ಸರ್ 40 ವರ್ಷದಲ್ಲಿ 40 ವರ್ಷಗಳ ಬಗ್ಗೆ ಇತಿಹಾಸದ ಬಗ್ಗೆ ಅಂಗನವಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ಮೇಲೆ ಇವತ್ತು ಆಹಾರದ ಬಗ್ಗೆನೂ ನಾವು ಗಮನ ಕೊಡ್ಬೇಕಲ್ಲ. ಇವತ್ತು ಕೊಳಿತಿರ್ತಕ್ಕಂಥ ತಟ್ಟೆ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತೀವಂತಾರ, ಹಾಲಿಲ್ಲ, ಚಕ್ಕೆ ಕೊಡ್ತಾರಂತ. ಸರ್ ದಯವಿಟ್ಟು ತಡ್ರಿ ಸರ್, ನೀವು ಸ್ವಲ್ಪ ನಾನು ಮಾತಾಡಿದ ನೆಕ್ಸ್ಟ್ ಪ್ರಶ್ನೆಗಳಿದಾವೆ ಮೇಡಮ್ ಅವ್ರ ಕೇಳ್ತಕ್ಕಂಥದ್ದು. ಇವೆಲ್ಲ ಉದಾಹರಣೆ ಹೇಳ್ತಾ ಇದ್ದಾರ. ಮೊಟ್ಟೆ ಕೊಡ್ತಿದಾರ, ಮೊಟ್ಟೆ ಸರಿಯಾಗಿಲ್ಲ. ಹಾಲು ಕೊಡ್ತಿದಾರ, ಹಾಲಿಲ್ಲ. ಚಕ್ಕೆ ಕೊಡ್ತಿದಾರ, ಚಕ್ಕೆ ಇಲ್ಲ. ಬಾಳೆಹಣ್ಣು ಕೊಡ್ತಿದಾರ, ಬಾಳೆಹಣ್ಣಿಲ್ಲ. ಎಲ್ಲೋದು ಇವೆಲ್ಲ ಕೊಟ್ಟಿರ್ತಕ್ಕಂಥ ಚಿಕ್ಕಿ, ಶೇಂಗಾ ಚಿಕ್ಕಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಮಾನ್ಯ ಸಭಾಪತಿಗಳೇ, ಅವ್ರು ಕೇಳಿದಕ್ಕೆಲ್ಲ ಉತ್ತರ ಹೇಳಿ. ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಕೆಲಸ ಮಾಡಿ, ಒಂದ್ಸರಿ ಹೋದಾಗ ಅವ್ರು ಚೆಕ್ ಮಾಡಿ, ಅವ್ರು ಕರ್ಕೊಂಡೋಗಿ ಒಂದ್ ಯಾವ್ದಕ್ಕ ಭೇಟಿಯಾಗಿ ಏನ್ ಹೇಳ್ಯಾರ ಅವೆಲ್ಲ ಸರಿಪಡಿಸಿ. ಖಂಡಿತ ಸರಿಪಡಿಸಿ. ಅವ್ರು ಏನ್ ಹೇಳ್ಯಾರ ಇಂಪಾರ್ಟೆಂಟ್ ಇಶ್ಯೂ. ಸರ್, ನಾನು ಚೂರು ಹೇಳಲಿಕ್ಕೆ ಬಿಡ್ಲಿಕ್ಕೆ. ಹೇಳಿ. ಈಗ ಅವರು ಹೇಳಿದ್ರು, ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆನ ಕೊಟ್ಟಿರಲಿಲ್ಲ. ಬಹಳಷ್ಟು ಈ ಬಾರಿ ಬಿಸಿಲಿರೋದ್ರಿಂದ 45 ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಕೊಟ್ವಿ. ಮತ್ತೆ ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ, ಮೊಟ್ಟೆಯನ್ನ ನಾವು ಸ್ಥಳೀಯವಾಗಿನೇ, ನಮ್ಮ ಒಂದು ಕಮಿಟಿ ಇರುತ್ತೆ, ಸ್ಥಳೀಯವಾಗಿನೇ ಅದನ್ನ ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ, ತಾವು ಕೂಡ ಮೊಟ್ಟೆಯನ್ನ ತಿಂತೀರಿ, ನಾನಂತರೂ ತಿನ್ನೋದಿಲ್ಲ. ಆದ್ರೆ ಮೊಟ್ಟೆ ಮಾರ್ಕೆಟ್ ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕುತ್ತೆ? 8 ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕುತ್ತೆ. ಸರ್, ನಾವು ತಿನ್ನೋದಿಲ್ಲ ಸರ್, ನಾವು ತಿನ್ನಲ್ಲ ಸರ್, ನಾವು ಮುಟ್ಟೋದನ್ನೂ ಇಲ್ಲ ಸರ್. 6 ಸರ್, ನಾವು ಒಂದೇ ನಿಮಿಷ ಕೇಳಿ, ನನ್ನ ಮಾತನ್ನ ನಾನು ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡಿ. ಸರ್, ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ, ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ನಾವು ಮೊಟ್ಟೆಯನ್ನ ಕೊಡ್ತಾ ಇದೀವಿ. ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 2017ಕ್ಕೆ ತೆಗೆದುಕೊಂಡು ಬಂದು ಮೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು, ಸದೃಢವಾಗಿ ನಮ್ಮ ಮಕ್ಕಳು ಬೆಳಿಬೇಕು ಅನ್ನೋದಕ್ಕೆ ನಾವು ಸೃಷ್ಟಿಯನ್ನ ತಗೊಂಡು ಬಂದ್ವಿ. 6 ರೂಪಾಯಿಯಲ್ಲಿ ನಾವು ಒಳ್ಳೆ, ಅಂದ್ರೆ ನಮ್ಮ ಸ್ಥಳೀಯವಾಗಿ ಪೋಲ್ಟ್ರಿನಲ್ಲಿ ಸ್ಥಳೀಯವಾಗಿನೇ ಮೊಟ್ಟೆಯನ್ನ ಖರೀದಿ ಮಾಡ್ಕೊಳ್ತೀವಿ. ಎರಡನೇದಾಗಿ ತಾವು ಹೇಳ್ತಾ ಇದ್ದೀರಾ, ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ. ಕೇಳಿ ಒಂಚೂರು ಸರ್, ಆಮೇಲೆ ನೀವು ಮಾತಾಡಿ. ಹಿರಿಯರು ಪ್ಲೀಸ್, ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ. ಕಳೆದ 9 ವರ್ಷದಿಂದ, ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 9 ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂತ ಮಗುಗೆ 8 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ 8 ವರ್ಷದಿಂದ ಈ ಒಂದು ರೇಟ್ ಅನ್ನ ರಿವೈಸ್ ಮಾಡಲಿಲ್ಲ. 9 ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತೋ ಈಗ ಏನ್ ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಬಟ್ ಅದು 8 ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನ ಸೇರಿಸಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಎಲ್ಲನೇ ಸರಿಯಾಗಿದೆ, ಕರೆಕ್ಟ್ ಆಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದ್ರೂ ತಪ್ಪಾಗಿದ್ರು ಕೂಡ ಅದನ್ನ ಕೂಡಲೇ ನಾವು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದೀವಿ. ನಾನು ಪರ್ಸನಲ್ ಆಗಿ ಎಲ್ಲ ಕಡೆ ಈಗ